ಖಾಲಿ ಚೊಂಬನ್ನ ಹಿಡಿದು ಬಿಜೆಪಿಗರು ಪ್ರೊಟೆಸ್ಟ್ ಮಾಡಿದ ವಿಚಾರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಲಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಎಂಬಿ ಪಾಟೀಲ್. ಖಾಲಿ ಚೊಂಬು ಹಿಡಿದು ಬಿಜೆಪಿಗರ ಪ್ರೊಟೆಸ್ಟ್ ವಿಚಾರವಾಗಿ ಎಂಬಿ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಅನುದಾನ ಕೋರಿ ಪ್ರಧಾನಿ ನರೇಂದ್ರ ಮೋದಿಯವರ ಮನೆ ಮುಂದೆ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಲಿ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಖಜಾನೆ ಖಾಲಿಯಾಗಿದೆ ಎನ್ನುವಂತಹ ನಿಟ್ಟಿನಲ್ಲಿ ಖಾಲಿ ಚೊಂಬನ್ನ ಹಿಡಿದು ಬಿಜೆಪಿಗರು ಪ್ರೊಟೆಸ್ಟ್ ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಏನಂತ ಹೇಳಿಕೆ ನೀಡಿದ್ದಾರೆ ನೋಡಿ. ಅನುದಾನ ಕೋರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮುಂದೆಯೂ ಕೂಡ ಇದೇ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಲಿ ಅಂತ ಆಕ್ರೋಶವನ್ನ ಕೂಡ ಹೊರಗಾಕಿರುವಂಥದ್ದು ಬೆಂಗಳೂರಿನಲ್ಲಿ. ಅವ್ರಿಗೆ ಹೇಳಿ ಪ್ರತಿಭಟನೆ ಮಾಡೋದು ಬೇಡ, ಕೇಂದ್ರ ಸರ್ಕಾರಕ್ಕೆ ಹೋಗಿ ನಿಮ್ಮ ಸೋಮಣ್ಣ ಇವರು ಹಿಂದೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದು 5,600 ಕೋಟಿ ರೂಪಾಯಿ ನಿಮ್ದು ಅಪರ ಭದ್ರ ದುಡ್ಡು ಕೊಡಿಸಿಯಪ್ಪ. 15ನೇ ಫೈನಾನ್ಸ್ 14ನೇ ಫೈನಾನ್ಸ್ 15ನೇ ಫೈನಾನ್ಸ್ ನಮ್ಗೆ ಏನ್ ಅನ್ಯಾಯ ಆಗಿದೆ, 15ರಿಂದ 16ಕ್ಕೆ ನಮ್ಗೆ ಏನ್ ಅನ್ಯಾಯ ಆಗಿದೆ, ನಮ್ಮ ಆ ದುಡ್ಡು ಕೊಡಿಸಿಯಪ್ಪ. ಅದನ್ನ ಕೆಲಸ ಮಾಡ್ರಿ. ಅಲ್ಲಿ ಹೋಗಿ ಮಾತಾಡದಲ್ಲಿ ಇವರು ಪ್ರಧಾನಮಂತ್ರಿ ಮಾಡಿ ನಿಂತ್ಕೊಳ್ಳೋದಿಲ್ಲ. ಇವರು ಇಲ್ಲೇ ವಿಧಾನಸೌಧ ಕಿರಿಕಿ ಹೊಡ್ಯವರು. ಅಲ್ಲಿ ಹೋಗಿ ಮಾತಾಡಿ, ಗೆಜೆಟ್ ನೋಟಿಫಿಕೇಶನ್ ಮಾಡಿಸಿ 5,600 ಕೋಟಿ ಕೊಟ್ರ. ಅಪರ ಯಾರು ಅನೌನ್ಸ್ ಮಾಡಿದ್ರು? ಕ್ಯಾಬಿನೆಟ್ ನಲ್ಲಿ ಅನೌನ್ಸ್ ಮಾಡಿ, ಬಜೆಟ್ ನಲ್ಲಿ ಅನೌನ್ಸ್ ಮಾಡಿ ₹1 ತನಕ ಕೊಟ್ಟಿಲ್ಲ. 5,600 ಕೋಟಿ, 5,300, 600 ವಾಟ್ ಎವರ್ಸ್ ಕೊಡಿಸ್ಬೇಕಲ್ಲ. ಅದನ್ನ ಪ್ರತಿಭಟನೆ ಮಾಡಂತ ಹೇಳ್ರಿ. ಹೋಗಿ ಪ್ರಧಾನಮಂತ್ರಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಂತ ಹೇಳ್ರಿ. ಇವ್ರು ಯಾರು ಎಂಪಿಸ್ ಏನಿದಾರಲ್ಲ, ಕರ್ನಾಟಕ ಬಿಜೆಪಿ ಎಂಪಿಸು ನರೇಂದ್ರ ಮೋದಿ ಅವ್ರ ಮುಂದೆ ಹೋಗಿ ನಿಲ್ಲಕ್ಕೆ ಇವ್ರಿಗೆ ಧೈರ್ಯ ಇಲ್ಲ. ಭೇಟಿ ಆಗುವಂತ ಧೈರ್ಯನೂ ಇವ್ರಿಗಿಲ್ಲ. ಇನ್ನ ಗೆಜೆಟ್ ನೋಟಿಫಿಕೇಶನ್ ಒತ್ತಾಯ ಮಾಡುವಂತದ್ದಾಗ್ಲಿ, ನಮ್ಮ ಪಾಲಿನ ಹಣ ಕೊಡಿಸುವಂತದ್ದಾಗ್ಲಿ, ನಮ್ಗೆ ಅನ್ಯಾಯ ಆಗಿದ್ದನ್ನ ಅದ್ಯಾವುದನ್ನು ಕೂಡ ಇವ್ರು ಚಕಾರ ಎತ್ತಂಗಿಲ್ಲ.